ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 29. ಗಿರಿ ಪ್ರದಕ್ಷಿಣೆ. ರಮಣ ಮಹರ್ಷಿಗಳಿಗೆ ಬಹಳ ಪ್ರಿಯವಾಗಿದ್ದ ಒಂದು ಕಾರ್ಯವೆಂದರೆ ಅರುಣಾಚಲದ ಪ್ರದಕ್ಷಿಣೆ. ಜಡರೂಪವಾಗಿ ತೋರುವ ಅರುಣಗಿರಿ ಸಾಕ್ಷಾತ್ ಶಿವನೇ ಎಂದು ಅವರು ಭಕ್ತರೆಲ್ಲರಿಗೆ ಹೇಳುತ್ತಿದ್ದರು. ಅರುಣಾಚಲವನ್ನು ಕುರಿತು ಅವರು ಹಲವು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಮಹರ್ಷಿಗಳು ಅರುಣಾಚಲದ ಮೇಲಿದ್ದ ವಿರೂಪಾಕ್ಷ ಗುಹೆಗೆ ಬಂದದ್ದು 1900ರಲ್ಲಿ. ಮುಂದೆ 1926ರವರೆಗೂ ವರ್ಷದಲ್ಲಿ ಹಲವು ಬಾರಿ ಗಿರಿಗೆ ಪ್ರದಕ್ಷಿಣೆ ಬರುವ ರೂಢಿಯನ್ನು ಅವರು ಇಟ್ಟುಕೊಂಡಿದ್ದರು. ಭಕ್ತರಿಗೂ ಅದರ ಪ್ರದಕ್ಷಿಣೆ ಮಾಡಲು ಪ್ರೋತ್ಸಾಹಿಸುತ್ತಿದ್ದರು. ಮುದುಕರಾಗಲಿ ಅಥವಾ ಅಶಕ್ತರಾಗಿರಲಿ ಅದರ ಪ್ರದಕ್ಷಿಣೆ ಮಾಡಲು ಬಯಸಿದರೆ ಅವರು ಬೇಡ ಎನ್ನುತ್ತಿರಲಿಲ್ಲ. ಬದಲು ಸಾವಕಾಶವಾಗಿ ನಡೆಯಿರಿ ಎಂದಷ್ಟೇ ಹೇಳುತ್ತಿದ್ದರು. ಅರುಣಾಚಲ ಮಹಾತ್ಮೆ ಗ್ರಂಥದಲ್ಲಿಯೂ ಪ್ರದಕ್ಷಿಣೆಯನ್ನು ಬಹಳ ನಿಧಾನಗತಿಯಲ್ಲಿ ಮಾಡಬೇಕೆಂದು ಹೇಳಿದೆ. ವಾಹನಗಳನ್ನು ಬಳಸದೆ ಪಾದರಕ್ಷೆಗಳನ್ನು ಉಪಯೋಗಿಸದೆ ಈ ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ನವಮಾಸ ತುಂಬಿದ ಮಹಾರಾಜ್ಞಿಯು ನಡೆವಂತೆ ಸಾವಧಾನವಾಗಿ ಸಾಗಬೇಕು ಎಂದು ಹೇಳಲಾಗಿದೆ. ಹೀಗೆ ಪ್ರದಕ್ಷಿಣೆ ಹೋಗಲು ಗಿರಿಯ ಸುತ್ತ 8 ಮೈಲಿಗಳಷ್ಟು ಉದ್ದವಾದ ಒಳ್ಳೆಯ ರಸ್ತೆ ಇದೆ. ರಸ್ತೆಯ 2 ಬದಿಗಳಲ್ಲೂ ನೆರಳು ಚೆಲ್ಲುವ ಮರಗಳಿವೆ. ಹಾಗೆಯೇ ಕೊಳಗಳು, ಮಂಟಪಗಳು, ದೇವಾಲಯಗಳು ಇವೆ. ವಾರದ ಎಲ್ಲ ದಿನಗಳಲ್ಲಿ, ಅದರಲ್ಲೂ ಮಂಗಳವಾರದ ದಿನ ಭಕ್ತರ ಜನರ ಗುಂಪು ಗುಂಪೇ ಇಲ್ಲಿ ಪ್ರದಕ್ಷಿಣೆ ಹೋಗುವುದನ್ನು ಕಾಣಬಹುದು. ಭಕ್ತರು ಹೊರಡುವ ಮೊದಲು ಅಲ್ಲಿನ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟು ಹಣೆಗೆ ಮತ್ತು ಮೈಗೆ ವಿಭೂತಿ ಹಚ್ಚಿಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿ ಪ್ರದಕ್ಷಿಣೆ ಆರಂಭಿಸುತ್ತಾರೆ. ಕೆಲವರು ಒಟ್ಟೊಟ್ಟಿಗೆ ಹೊರಟರೆ ಮತ್ತೆ ಕೆಲವರು ಒಂಟಿಯಾಗಿ ಸಾಗುತ್ತಾರೆ. ಶಿವನನ್ನೇ ಧ್ಯಾನಿಸುತ್ತಾ ಇತರರೊಡನೆ ಬೇರೆ ಮಾತುಕತೆಯಾಡದೆ ನಡೆಯಲು ಏಕಾಂತದಲ್ಲಿರುವುದೇ ಉತ್ತಮ. ರಸ್ತೆಯ ನಡುವೆ ಸಿಗುವ ಸಾಧು ಸಂತರಿಗೆ ನಮಸ್ಕರಿಸುತ್ತಾ ದೇವಾಲಯಗಳಲ್ಲಿರುವ ದೇವತಾ ಮೂರ್ತಿಗಳಿಗೆ ವಂದಿಸುತ್ತಾ ಕೊಳಗಳ ನೀರನ್ನು ತಲೆಗೆ ಮೈಗೆ ಸಿಂಪಡಿಸಿಕೊಳ್ಳುತ್ತಾ ಹೋಗುವವರು ಹಲವರು. ಇನ್ನು ಕೆಲವರು ನಡುವೆ ಸಿಗುವ ಕೊಳಗಳಲ್ಲಿ ಸ್ನಾನ ಮಾಡುವುದೂ ಉಂಟು. ಹರಕೆ ಹೊತ್ತಿರುವ ಕೆಲವರು ಉತ್ಕಟ ಭಕ್ತಿಭಾವದಿಂದ ತುಂಬಿ 8 ಮೈಲು ದೂರವನ್ನು ಅಂಗ ಪ್ರದಕ್ಷಿಣೆಯಾಗಿ ಉರುಳುತ್ತಾ ಸಾಗುವುದೂ ಉಂಟು. ಹೀಗೆ ಮಾಡಲು 4-6 ದಿನಗಳೇ ಬೇಕಾಗುತ್ತದೆ. ಹೋಗುವಾಗ ನಡುವೆ ನಿಂತಲ್ಲೇ ಪ್ರದಕ್ಷಿಣೆ ಮಾಡುತ್ತಾ ಗಿರಿರೂಪದ ಶಿವನಿಗೆ ಕೈ ಮುಗಿಯುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಸಾಗುವವರೂ ಉಂಟು. ಮತ್ತೆ ಕೆಲವರು ಇಂಥದ್ದೇನೂ ಇಲ್ಲದೆ ಶಿವನಲ್ಲೇ ಮನಸ್ಸಿಟ್ಟು ಸಾವಧಾನ ನಡಿಗೆಯಲ್ಲಿ ಏನಾದರೂ ಸ್ತೋತ್ರಗಳನ್ನು ಶ್ಲೋಕಗಳನ್ನು ತಮ್ಮೊಳಗೆ ಹೇಳಿಕೊಳ್ಳುತ್ತಾ ಸುತ್ತುವರಿಯುತ್ತಾರೆ. ಪ್ರದಕ್ಷಿಣೆಗೆ ಬಹಳ ಪ್ರಶಸ್ತ ದಿನಗಳೆಂದರೆ ಶಿವರಾತ್ರಿಯ ದಿನ ಮತ್ತು ನವೆಂಬರ್ ತಿಂಗಳಲ್ಲಿ ಬರುವ ಕಾರ್ತೀಕದ ಹುಣ್ಣಿಮೆಯ ದಿನ. ಆಗ ಪ್ರದಕ್ಷಿಣಾ ಪಥದಲ್ಲಿ ಭಕ್ತರ ನಿರಂತರ ಪ್ರವಾಹವೇ ಹರಿಯುತ್ತದೆ. ಇದನ್ನು ಅರುಣಗಿರಿಯ ಸುತ್ತಲಿನ ಮಾಲೆ ಎಂದು ವರ್ಣಿಸಲಾಗಿದೆ. ಮಹರ್ಷಿಗಳು ಗಿರಿ ಪ್ರದಕ್ಷಿಣೆಗೆ ಹೊರಟಾಗ ಆಶ್ರಮದ ಭಕ್ತರೆಲ್ಲರ ತಂಡ ಅವರ ಜೊತೆ ಹೊರಡುತ್ತಿತ್ತು. ಭಗವಾನರ ಜೊತೆ ಅರುಣಾಚಲದ ಸುತ್ತ ನಡೆಯುವುದು ಅವರೆಲ್ಲರಿಗೂ ಬಹಳ ಪ್ರಿಯವಾದ ವಿಷಯವಾಗಿತ್ತು. ಈ ಪ್ರದಕ್ಷಿಣೆ ಕೆಲವು ಸಲ ಸಂಜೆ ಆರಂಭವಾದರೆ ಮತ್ತೆ ಕೆಲವು ಸಲ ಬೆಳಿಗ್ಗೆ ಆರಂಭವಾಗುತ್ತಿತ್ತು. ಸಂಜೆ ಊಟ ಮುಗಿಸಿ ಹೊರಟರೆ ತಂಡ ಮಾರನೆಯ ಬೆಳಗ್ಗೆ ವಾಪಸ್ಸಾಗುತ್ತಿತ್ತು. ಬೆಳಗಿನ ಸಮಯದಲ್ಲಿ ಹೊರಟಾಗ ಗಿರಿ ಪ್ರದಕ್ಷಿಣೆ 1-2 ದಿನ ಬೇಕಾಗುತ್ತಿತ್ತು. ಬೆಳಗಿನ ಸಮಯದಲ್ಲಿ ಹೊರಟಾಗ ಗಿರಿ ಪ್ರದಕ್ಷಿಣೆಗೆ 1-2 ದಿನ ಬೇಕಾಗುತ್ತಿತ್ತು. 8 ಮೈಲುಗಳ ದೂರವನ್ನು 3 ಗಂಟೆಗಳಲ್ಲಿ ಮುಗಿಸಲು ಸಾಧ್ಯವಿರುವಾಗ ಒಂದು ಪ್ರದಕ್ಷಿಣೆ ಇಷ್ಟೊಂದು ಕಾಲ ಯಾಕೆ ಎಂಬ ಪ್ರಶ್ನೆ ಏಳಬಹುದು. ಮಹರ್ಷಿ ಈ ಪ್ರದಕ್ಷಿಣೆ ಕೈಗೊಳ್ಳುತ್ತಿದ್ದುದು ಬೇರೆಯವರಿಗೆ ಅದರ ಕ್ರಮವನ್ನು ತಿಳಿಸಿ ಅದು ಕಾಟಾಚಾರದ ಪ್ರದಕ್ಷಿಣೆಯಾಗದೆ ಭಗವತ್ ಶಕ್ತಿಯನ್ನು ಆರಾಧಿಸುವ ಆನಂದಿಸುವ ಕಾರ್ಯವೆಂದು ಇತರರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ. ಅವರು ಬಹುಮಟ್ಟಿಗೆ ಸಮಾಧಿ ಸ್ಥಿತಿಯಲ್ಲಿಯೇ ನಡೆಯುತ್ತಿದ್ದುದು. ಅತೀವ ಆನಂದಮಯವಾದ ಸ್ಥಿತಿ ಅದು. ನಿಧಾನವಾದ, ಯಾವ ತರಾತುರಿ ಇಲ್ಲದ, ಆಯಾಸಕರವಲ್ಲದ ನಡಿಗೆ. ಹೀಗಾಗಿ ಅವರ ನಡಿಗೆ ಗಂಟೆಗೆ 1 ಮೈಲಿಯಷ್ಟು ಮಾತ್ರ ಇರುತ್ತಿತ್ತು. ನಡುವೆ ಅರ್ಧ ಮೈಲಿಗೋ 1 ಮೈಲಿಗೋ ತಕ್ಕ ಸ್ಥಳಗಳಲ್ಲಿ ಕೊಂಚ ವಿಶ್ರಾಂತಿ. ಆತ್ಮಾನಂದದ ಅನುಭವವಿರುವ ವ್ಯಕ್ತಿಗೆ ಈ ನಡಿಗೆಯ ಹೊತ್ತಿನಲ್ಲಿ ಹೊರ ಜಗತ್ತಿನ ಸದ್ದುಗದ್ದಲಗಳ ಪರಿವೆಯೇ ಇರುವುದಿಲ್ಲ. ಏಕಮಾತ್ರ ಸತ್ಯವಾದ ವಿಶ್ವದ ಹೃತ್ಕೇಂದ್ರದಲ್ಲಿ ಆತ ತನ್ಮಯನಾಗಿರುತ್ತಾನೆ. ಅಕ್ಷರ ಮಣಮಾಲೈ ರಚನೆ. ಅರುಣಗಿರಿಯ ಸುತ್ತ ಹೀಗೆ ಆನಂದ ಪರವಶತೆಯಲ್ಲಿ ಚಲಿಸುತ್ತಿರುವಾಗಲೇ ಅವರು 108 ದ್ವೀಪಗಳಿಂದ ಕೂಡಿರುವ ಅಕ್ಷರ ಮಣಮಾಲೈ ಅಂದರೆ ಅಕ್ಷರ ವರ್ಣಮಾಲೆ ಎಂಬ ಭಾವಪೂರ್ಣ ಗೀತೆಯನ್ನು ರಚಿಸಿದರು.
ಅವರ ಸಾಧು ಭಕ್ತರು ಆಹಾರಕ್ಕಾಗಿ ಊರಿನೊಳಗೆ ಭಿಕ್ಷೆ ಕೇಳಲು ಹೋಗುವಾಗ ಹಾಡಿಕೊಳ್ಳಲು ಒಂದು ಹೊಸ ಗೀತೆ ಬೇಕೆಂದು ಮಹರ್ಷಿಗಳನ್ನು ಕೇಳಿದ್ದರು. ಅವರ ಬೇಡಿಕೆಗೆ ಅನುಗುಣವಾಗಿ ಮಹರ್ಷಿ ಒಂದು ಸುತ್ತು ಗಿರಿ ಪ್ರದಕ್ಷಿಣೆಯನ್ನು ಮುಗಿಸುವುದರೊಳಗೆ ಇದನ್ನು ರಚಿಸಿ ಒಂದು ಕ್ರಮದಲ್ಲಿ ಜೋಡಿಸಿದರು. ಇದು ಬಹಳ ಭಾವಮಯವಾದ ಧಾರ್ಮಿಕ ಭಾವಗೀತೆಗಳ ಗುಂಪಿಗೆ ಸೇರುತ್ತದೆ. ಹಾಗೆಂದೇ ಅತ್ಯಂತ ಜನಪ್ರಿಯವಾಗಿದೆ. ಇದರ ಪ್ರತಿಯೊಂದು ಪಾದವು ಕ್ರಮವಾಗಿ ತಮಿಳಿನ ಮೊದಲಕ್ಷರಗಳಿಂದ ಪ್ರಾರಂಭವಾಗುತ್ತದೆ. ಅವರು ಅರುಣಾಚಲ ಅಷ್ಟಕವನ್ನು ರಚಿಸಿದ್ದು ಇದರ ನಂತರ. ಮಹರ್ಷಿಗಳ ಖ್ಯಾತಿ ಎಷ್ಟು ವ್ಯಾಪಕವಾಗಿತ್ತು, ಅವರ ಸೇವೆ ಎಷ್ಟು ಅಮೂಲ್ಯ ಎನಿಸಿತ್ತು ಎಂದರೆ ಅವರು ಗಿರಿ ಪ್ರದಕ್ಷಿಣೆಗೆ ಹೊರಡುತ್ತಾರೆ ಎಂದು ತಿಳಿದ ಕೂಡಲೇ ಭಕ್ತ ಜನರು ಅವಶ್ಯವಾದ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡು ದಾರಿ ನಡುವೆ ಅವರಿಗಾಗಿ ಕಾದಿದ್ದು ತಾವು ಅರ್ಪಿಸುವ ಪದಾರ್ಥಗಳನ್ನು ಸ್ವೀಕರಿಸಬೇಕೆಂದು ಅವರನ್ನು ಪ್ರಾರ್ಥಿಸುತ್ತಿದ್ದರು. ಗಿರಿ ಪ್ರದಕ್ಷಿಣೆ ರಾತ್ರಿ ಹೊತ್ತಿನಲ್ಲಿ ನಡೆದಾಗ ಮಹರ್ಷಿಗಳ ಇಡೀ ಪರಿವಾರಕ್ಕೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಬೆಟ್ಟವನ್ನು ಸುತ್ತಿ ಬರುವ ಭಕ್ತರ ಪಾಲಿಗೆ ಅರುಣಗಿರಿ ತನ್ನ ಭೌತಿಕ ಜಡರೂಪವನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಸ್ವರೂಪ ಪಡೆಯುತ್ತದೆ. ತೀವ್ರ ಭಕ್ತಿಯ ಪ್ರಭಾವದಿಂದಾಗಿ ಪ್ರತ್ಯಕ್ಷ ಪರಮಾತ್ಮನ ಸಂಕೇತವಾಗಿ ಕಾಣುತ್ತದೆ. ಅದರ ಮೇಲ್ಮೈ ರೂಪ ದಿವ್ಯ ಚೈತ್ಯದ ಕುರುಹಾಗಿ ಭಕ್ತರಲ್ಲಿ ಶ್ರೇಷ್ಠ ಭಾವನೆಗಳನ್ನು ಹೊಮ್ಮಿಸುತ್ತವೆ. ಪ್ರದಕ್ಷಿಣೆ ಮಾಡುವಾಗ ಭಕ್ತರು ಅವರವರ ಭಾವನೆಗಳಿಗೆ ಅನುಗುಣವಾಗಿ ಅರುಣಾಚಲವನ್ನು ಹಾಡಿ ಹೊಗಳುತ್ತಾರೆ. ಅಕ್ಷರ ವರ್ಣಮಾಲೆ, ತೇವಾರಂ, ತಿರುಪ್ಪುಗಳ್, ಶಿವಾನಂದ ಲಹರಿ ಮೊದಲಾದ ಸ್ತೋತ್ರಗಳನ್ನು ಹಾಡುತ್ತಾರೆ. ಕೆಲವರು ಭಕ್ತಿ ಪರವಶರಾಗಿ ಕಣ್ಣೀರು ಗರಿಯುತ್ತಿದ್ದರೆ ಇನ್ನು ಕೆಲವರು ಕುಣಿಯುತ್ತಾ ಸಾಗುತ್ತಾರೆ. ಮಹರ್ಷಿಗಳ ಒಡನಾಟದಲ್ಲಿ ಕೆಲವು ತಿಂಗಳುಗಳಿದ್ದ ಗಜಾನನ ಎಂಬ ಶ್ರೀಹರಿಯ ಅನನ್ಯ ಭಕ್ತರೊಬ್ಬರು ಭಾಗವತದ ಶ್ಲೋಕಗಳನ್ನು ಹಾಡುತ್ತಾ ಭಾವಪರವಶರಾಗಿ ಈ ಬದಿಯಿಂದ ಆ ಬದಿಗೆ ಕುಣಿಯುತ್ತಲೇ ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ಹೀಗೆ ಗಿರಿ ಪ್ರದಕ್ಷಿಣೆ ಭಕ್ತರ ಅಂತರಂಗದ ಭಾವನೆಗಳು ಹೊಮ್ಮಲು ಒಂದು ಸ್ಫೂರ್ತಿ. ಗಿರಿಯನ್ನು ಸುತ್ತುವಾಗ ರಸ್ತೆಯ ಬಲಬದಿಯಲ್ಲಿ ಕೊಂಚ ಖಾಲಿ ಜಾಗ ಬಿಡಲಾಗುತ್ತದೆ. ಅರುಣಾಚಲದಲ್ಲಿ ಅದೃಶ್ಯವಾಗಿ ವಾಸವಿರುವ ಸಿದ್ಧರಿಗೆ ಪ್ರದಕ್ಷಿಣೆ ಮಾಡಲು ಹಾಗೆ ಜಾಗ ಮಾಡಲಾಗುತ್ತದೆ. ಸ್ವಲ್ಪ ಕಾಲದ ಮೇಲೆ ಮಹರ್ಷಿಗಳು ಗಿರಿ ಪ್ರದಕ್ಷಿಣೆಗೆ ಹೋಗುವುದನ್ನು ನಿಲ್ಲಿಸಿದರೆ ಒಳ್ಳೆಯದೆಂದು ಕೆಲವರು ಭಕ್ತರು ಅಭಿಪ್ರಾಯ ಪಡಲಾರಂಭಿಸಿದ್ದರು. ಅವರಿಗೆ ವಯಸ್ಸಾಗುತ್ತಿತ್ತು. ಅಲ್ಲದೆ ಪ್ರದಕ್ಷಿಣೆಯ ನಂತರ ಅವರಿಗೆ ಸಾಕಷ್ಟು ಆಯಾಸವಾಗಿರುತ್ತಿತ್ತು. ಆ ಸಮಯಕ್ಕೆ ಸರಿಯಾಗಿ ಅವರು ಗಿರಿ ಪ್ರದಕ್ಷಿಣೆ ನಿಲ್ಲಿಸಲು ಕಾರಣವಾದ ಒಂದು ಘಟನೆಯೂ ಜರುಗಿತು. ಭಕ್ತರೆಲ್ಲ ಮಹರ್ಷಿಗಳ ಜೊತೆ ಗಿರಿ ಪ್ರದಕ್ಷಿಣೆಗೆ ಹೊರಟಾಗ ಅಡುಗೆ ಮನೆಯನ್ನು ನೋಡಿಕೊಳ್ಳಲು ಒಬ್ಬರು ಮತ್ತು ಆಶ್ರಮವನ್ನು ನೋಡಿಕೊಳ್ಳಲು ಒಬ್ಬರು ಹಿಂದೆ ಉಳಿಯಬೇಕಾಗಿತ್ತು. ಈ ಮುಂಚೆ ಭಗವಾನರ ಜೊತೆ ಗಿರಿ ಪ್ರದಕ್ಷಿಣೆಗೆ ಹೋದವರು ಈ ಕೆಲಸ ಮಾಡಬೇಕಾಗಿತ್ತು. ಇದು ಸರದಿಯ ಮೇಲೆ ನಡೆಯುತ್ತಿತ್ತು. ಭಗವಾನರು ಗಿರಿ ಪ್ರದಕ್ಷಿಣೆ ನಿಲ್ಲಿಸಿದ್ದು. ಒಮ್ಮೆ ನಾರಾಯಣರಾವ್ ಎಂಬ ಭಕ್ತನೊಬ್ಬ ಪಾಕಶಾಲೆಯ ಮೇಲ್ವಿಚಾರಕನಾಗಿದ್ದ. ಆತ ಆಶ್ರಮದ ಮ್ಯಾನೇಜರ್ ಆಗಿದ್ದ ಚಿನ್ನಸ್ವಾಮಿಯ ಬಾಲ್ಯ ಸ್ನೇಹಿತ. 1926ರಲ್ಲಿ ಒಮ್ಮೆ ಗಿರಿ ಪ್ರದಕ್ಷಿಣೆ ಮಾಡುವುದಿತ್ತು. ಎಲ್ಲ ಭಕ್ತರು ತಿಂಡಿ ಆಹಾರಗಳನ್ನು ಸಿದ್ಧ ಮಾಡಿಕೊಂಡು ಇನ್ನೇನು ಹೊರಡಲು ಸಿದ್ಧವಾಗುತ್ತಿದ್ದರು. ಈ ಬಾರಿ ನಾರಾಯಣರಾವ್ ಆಶ್ರಮವನ್ನು ನೋಡಿಕೊಳ್ಳುವ ಸಲುವಾಗಿ ಹಿಂದೆ ಉಳಿಯಬೇಕೆಂದು ಚಿನ್ನಸ್ವಾಮಿ ಅವನಿಗೆ ತಿಳಿಸಿದರು. ನಾರಾಯಣರಾವ್ ಇದಕ್ಕೆ ಒಪ್ಪಲಿಲ್ಲ. ನೀವಾದರೂ ಯಾವಾಗಲೂ ಇಡೀ ಹಗಲು ಭಗವಾನರ ಜೊತೆ ಇರುತ್ತೀರಿ. ನಾನು ಅಡುಗೆ ಮನೆಯ ಕೆಲಸ ಮುಗಿದ ಮೇಲೆ ಸಂಜೆ ಸ್ವಲ್ಪ ಹೊತ್ತು ಮಾತ್ರ ಅವರನ್ನು ಕಾಣಲು ಸಾಧ್ಯ. ಈಗ ನಾನು ಅವರ ಜೊತೆ ಗಿರಿ ಪ್ರದಕ್ಷಿಣೆಗೆ ಹೋಗಬೇಕು. ನೀವು ಗೊತ್ತು ಮಾಡಿರುವ ಈ ಸರದಿ ವ್ಯವಹಾರ ನನಗೆ ಹಿಡಿಸುವುದಿಲ್ಲ ಎಂದನು. ಇಬ್ಬರ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ಕಡೆಗೆ ನಾರಾಯಣರಾವ್, ನೀವು ಹೀಗೆ ಮಾಡಿದರೆ ನಾನು ಆಶ್ರಮ ಬಿಟ್ಟು ಹೋಗುತ್ತೇನೆ ಎಂದ. ಚಿನ್ನಸ್ವಾಮಿ ಅದಕ್ಕೆ ಪ್ರತಿಯಾಗಿ, ಆಶ್ರಮದಲ್ಲಿರಲು ನಿನಗೆ ಇಷ್ಟವಿಲ್ಲದಿದ್ದರೆ ಹೋಗಬಹುದು ಎಂದರು. ಈ ವಿಷಯ ಭಗವಾನರ ಕಿವಿಗೆ ಬಿತ್ತು. ಗಿರಿ ಪ್ರದಕ್ಷಿಣೆ ಹೊರಡಲು ಉಳಿದ ಭಕ್ತರೆಲ್ಲ ಸಿದ್ಧರಾಗಿ ಭಗವಾನ್ ಇನ್ನೂ ಹೊರಡೋಣವೇ ಎಂದು ಕೇಳಿದರು. ಭಗವಾನರು 1-2 ನಿಮಿಷ ಮೌನವಾಗಿದ್ದು ನಂತರ ನೀವೆಲ್ಲ ಹೋಗಿ ಬನ್ನಿ ಎಂದರು. ಭಕ್ತರು ಆಗಲೇ ಆಹಾರವನ್ನೆಲ್ಲ ಕಟ್ಟಿಟ್ಟದ್ದು ಆಗಿದೆ ಎಂದಾಗ ಭಗವಾನರು ಆಗಲಿ, ಬಂದ ನಂತರ ನೀವೆಲ್ಲ ಅದನ್ನು ಊಟ ಮಾಡಿ ಎಂದರು. ಭಕ್ತರೆಲ್ಲ ದಿಗ್ಭ್ರಾಂತರಾದರು. ಭಗವಾನರು, ನಾನು ಪ್ರದಕ್ಷಿಣೆ ಮಾಡುವುದರಿಂದಾಗಿ ಇಲ್ಲಿ ವಿವಾದ ಸೃಷ್ಟಿಯಾಗಿದೆ. ನೀವೆಲ್ಲ ಪ್ರದಕ್ಷಿಣೆಗೆ ಹೋಗಿ ಬನ್ನಿ ಎಂದು ಶಾಂತವಾಗಿ ಆದರೆ ದೃಢವಾಗಿ ಹೇಳಿದರು. ಅಂದಿನಿಂದ ಅವರು ಗಿರಿ ಪ್ರದಕ್ಷಿಣೆ ಮಾಡುವುದನ್ನು ನಿಲ್ಲಿಸಿದರು. ಇದು ತಿಳಿದು ನಾರಾಯಣರಾವ್ ಖಿನ್ನನಾದನು.
ಭಗವಾನರು ಗಿರಿ ಪ್ರದಕ್ಷಿಣೆ ನಿಲ್ಲಿಸಲು ತಾನು ಕಾರಣ ಎನ್ನಿಸಿ ಆತನಿಗೆ ಬಹಳ ವಿಷಾದವಾಯಿತು. ಆತ ದುಃಖದಿಂದಲೇ ಆಶ್ರಮ ಬಿಟ್ಟು ಹೋಗಿ ಪವಳಕುಂಡ್ರುವಿನಲ್ಲಿ ಉಳಿದುಕೊಂಡ. ಆದರೆ ಆಗಾಗ ಆಶ್ರಮಕ್ಕೆ ಬಂದು ಭಗವಾನರನ್ನು ಕಾಣುತ್ತಿದ್ದ. ಈಶಾನ್ಯ ಮಠದ ಮುಖ್ಯಸ್ಥರು ಅವನನ್ನು ತಮ್ಮ ಮಠದಲ್ಲಿ ಬಂದಿರಲು ಆಹ್ವಾನಿಸಿದರು. ನಾರಾಯಣರಾವ್ ಕೊಯ್ಲೂರು ಮಠದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ನಾರಾಯಣ ಸ್ವಾಮಿಯಾದ. ಆಮೇಲೂ ಆತ ಆಶ್ರಮಕ್ಕೆ ಬಂದು ಭಗವಾನರನ್ನು ಕಂಡು ಗೌರವ ಸಲ್ಲಿಸಿ ಹೋಗುತ್ತಿದ್ದ. ಮುಂದೆ ಆತ ಅನೇಕ ಮಠಗಳಲ್ಲಿ ಇದ್ದು ಕಡೆಗೆ ಶಾಂತ ರೀತಿಯಲ್ಲಿ ತೀರಿಕೊಂಡ.